ಮಂಜನಡಿಯ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಆಶ್ರಯದಲ್ಲಿ ದೇವರಿಗೆ ಲಕ್ಷ ತುಳಸಿ ಅರ್ಚನೆ ಭಾನುವಾರ ನಡೆಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಜನಜಾಗೃತಿ ವೇದಿಕೆ ಕೊಣಾಜೆ, ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನ ಮಂಜನಾಡಿ ಹಾಗೂ ಪ್ರಗತಿಪರ ಸಂಘಟನೆಗಳ ಸಹಯೋಗದಲ್ಲಿ ಗ್ರಾಮ ಸುಭೀಕ್ಷಿಗಾಗಿ ಶ್ರೀ ವಿಷ್ಣುಮೂರ್ತಿ ದೇವರಿಗೆ ಸಹಸ್ರ ನಾಮಾವಳಿ ಸಹಿತ ತುಳಸಿ ಅರ್ಚನಾ ಸೇವೆ ನಡೆಯಿತು. ಕಾರ್ಯಕ್ರಮವನ್ನು ವಿಷ್ಣುಮೂರ್ತಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಶ್ರೀ ರಾಮ್ ಮೋಹನ್ ಆಳ್ವಾ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ತುಳಸಿಯು ಕಲಿಯುಗದಲ್ಲಿ ಕಾಣುವ ದೇವರು ಎಂಬ ಉಲ್ಲೇಖವಿದೆ. ಮಾತ್ರವಲ್ಲದೆ ತುಳಸಿ ಅರ್ಚನೆಯ ಒಂದು ಪರಿಸರ ಪ್ರೇಮ ಕಾರ್ಯಕ್ರಮವಾಗಿದ್ದು, ಇಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ನಡೆದು ಬರಲಿ ಎಂದು ಆಶಿಸಿದರು. ತುಳಸಿ ಸೇವೆ ಪೂಜೆಗೆ ತುಳಸಿ ಇಟ್ಕೊಂಡು ಬಂದರೆ ಪ್ರತಿಯೊಂದು ತುಳಸಿ ಇಟ್ಕೊಂಡು ಬಂದಿದ್ದಾರೆ. ಆದರೆ ನಾರ್ಮಲಿ ಬರುವಾಗ ಪ್ಲಾಸ್ಟಿಕ್ ತುಂಬಿಸಿ ಬರ್ತಾರೆ. ಇವತ್ತು ಅಷ್ಟು ಚೆನ್ನಾಗಿ ತಟ್ಟೆಗೆ ಹಾಕಿಕೊಂಡು ಅದನ್ನು ಇಟ್ಕೊಂಡು ಬಂದಿದ್ದಾರೆ. ಇದರ ನಿಮ್ಮ ಪರಿಸರ ಕಾಳಜಿ ಎಷ್ಟಿದೆ ಅಂತ ಗೊತ್ತಾಗ್ತದೆ. ಅದೇ ರೀತಿ ಮೊನ್ನೆ ಇಲ್ಲಿ ನಮ್ಮ ಈ ಲೋಕಲ್ ಸಂಘದವರು ಈ ದೇವಸ್ಥಾನದ ಆವರಣವನ್ನು ಶುಚಿತ್ವ ಕಾರ್ಯಕ್ರಮ ತಗೊಂಡು ತೊಡಗಿಸಿಕೊಂಡಿದ್ದಾರೆ. ಇಲ್ಲಿ ಒಂದು ಕಣ್ಣಿನ ಸೇವೆ ಇತ್ತು, ಕಣ್ಣಿನ ಪರೀಕ್ಷೆ ದಿವಸ ನೋಡಿದರೆ ಈ ಆವರಣವನ್ನು ಸ್ವಚ್ಛತೆ ಮಾಡಿದ್ದಾರೆ. ಈ ಹೆಂಗಸರಿಗೆ ಸ್ವಾವಲಂಬನೆ ಎನ್ನುವುದು ತಂದುಕೊಟ್ಟಂತ ಈ ಸಂಸ್ಥೆ. ನಂತರ ವಿಷ್ಣುಮೂರ್ತಿ ಜನಾರ್ದನ ದೇವರಿಗೆ ಸಹಸ್ರ ನಾಮಾವಳಿ ಪಠಣದ ಜೊತೆಗೆ ತುಳಸಿ ಅರ್ಚನೆ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಇಸ್ಮಾಯಿಲ್ ದೊಡ್ಡಮನೆ, ವಿವೇಕ್ ವಿನ್ಸೆಂಟ ಪಾಯಸ್, ಮಮತಾ ಡಿಎಸ್ ಗಟ್ಟಿ ಉಪಸ್ಥಿತರಿದ್ದರು. ಉಳ್ಳಾಲದ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಈದ್ ಸೌಹಾರ್ದ ಸಭೆ ಭಾನುವಾರ ಸಂಜೆ ತೊಕ್ಕೋಟಿನ ಯೂನಿಟಿ ಹಾಲ್ನಲ್ಲಿ ನಡೆಯಿತು. ಮಂಗಳೂರು ಹೊರವಲಯದ ತೊಕ್ಕೋಟುವಿನಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ಘಟಕ ವತಿಯಿಂದ ಈದ್ ಸ್ನೇಹಕೂಟ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಸಮಾಜದಲ್ಲಿ ಕೋಮು ಸಾಮರಸ್ಯ ನೆಲೆಸಲು ಸದಾ ದುಡಿಯುತ್ತಿರುವ ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆಯು ಭಾನುವಾರ ರಾತ್ರಿ ತೊಕ್ಕೋಟುವಿನಲ್ಲಿ ಈದ್ ಸ್ನೇಹಕೂಟ ಎಂಬ ಬೃಹತ್ ಸೌಹಾರ್ದ ಕೂಟವನ್ನು ಆಯೋಜಿಸಿತ್ತು. ಕಾರ್ಯಕ್ರಮ ಉದ್ದೇಶಿಸಿ ಸಂಸ್ಥೆಯ ಮುಖ್ಯಸ್ಥರಾದ ಅಕ್ಬರ್ ಆಲಿ ಉಡುಪಿ ಮಾತನಾಡಿ, ಈಗಿನ ಪರಿಸ್ಥಿತಿಯಲ್ಲಿ ಮಸೀದಿ ಮಂದಿರಗಳು ಬೃಹತ್ತಾಕಾರವಾಗಿ ಬೆಳೆಯುತ್ತಿದೆ ಹೊರತು ಹೃದಯವಂತಿಕೆ ಎನ್ನುವುದು ಬಹಳ ಚಿಕ್ಕದಾಗುತ್ತಿದೆ. ಮನುಷ್ಯರಲ್ಲಿ ಬಡವ ಶ್ರೀಮಂತ ಮೇಲು ಕೀಳು ಎಂಬ ಅಂತರ ಜಾಸ್ತಿಯಾಗುತ್ತಿದ್ದು, ಇದರಲ್ಲಿ ರಾಜಕೀಯವು ಮುಖ್ಯವಾಗಿ ಪಾತ್ರ ವಹಿಸುತ್ತಿದೆ ಎಂದರು. ಮಸೀದಿಗಳು ಯಾವಾಗ ಚಿಕ್ಕದಾಗಿತ್ತು, ಮಾನವ ಹೃದಯ ದೊಡ್ಡದಾಗಿತ್ತು, ವಿಶಾಲವಾಗಿತ್ತು. ಯಾವಾಗ ನಮ್ಮ ಮಂದಿರ ಮಸೀದಿ ಚರ್ಚ್ಗಳು ವಿಶಾಲವಾದವು, ಆವಾಗ ನಮ್ಮ ಹೃದಯಗಳು ಸಂಕುಚಿತವಾದವು. ನಮ್ಮ ಆಲೋಚನೆಗಳು ಆ ಮಂದಿರ ಮಸೀದಿ ಚರ್ಚಿನ ಒಳಗೆ ಸುತ್ತಲು ಆರಂಭವಾಯಿತು. ನಾವು ಎಲ್ಲಿ ಎಡವಿದ್ದೇವೆ? ನಾವು ಎಲ್ಲಿ ತಪ್ಪಿ ಬಿದ್ದಿದ್ದೇವೆ? ಯಾರು ನಮಗೆ ತಪ್ಪು ಮಾರ್ಗದರ್ಶನವನ್ನು ನೀಡಿದ್ದಾರೆ? ಯಾವಾಗ ಮಂದಿರ ಮಸೀದಿ ಚರ್ಚ್ಗಳು ವಿಶಾಲವಾದವು, ಮಾನವ ಹೃದಯವೂ ಕೂಡ ವಿಶಾಲ ಆಗಬೇಕಿತ್ತು. ಯಾಕೆ ಮನುಷ್ಯನ ಹೃದಯ ಸಂಕುಚಿತ ಆಗ್ತಾ ಇದೆ? ಯಾಕೆ ನಾವು ಹೇಳುವುದನ್ನು ಬಿಟ್ಟು ನಾನು ಹೇಳಲಿಕ್ಕೆ ಮನುಷ್ಯ ಆರಂಭ ಮಾಡಿದ್ದಾನೆ ಅಂತ ಹೇಳಿ ಆ ಸತ್ಯವನ್ನು ಹುಡುಕಿದಾಗ ಒಂದು ವಿಷಯ ನಮ್ಮ ಮುಂದೆ ಬರುತ್ತದೆ. ನಾವು ಅಂದಿನಿಂದ ಇಂದಿನ ತನಕ ಒಂದು ಸುಳ್ಳನ್ನು ಸತ್ಯ ಅಂತೇಳಿ ನಂಬಿಸುವಂತಹ ಪ್ರಯತ್ನ ಮಾಡಿದೆವು.
ಕಾರ್ಯಕ್ರಮದಲ್ಲಿ ನಿಟ್ಟೆ ವಿದ್ಯಾಸಂಸ್ಥೆಯ ಕುಲಪತಿ ವಿನಯ್ ಹೆಗಡೆ, ಕೇಮಾರು ಮಠಾಧೀಶ ಈಶ ವಿಠಲದಾಸ ಸ್ವಾಮೀಜಿ, ಮಹಮ್ಮದ್ ಕುഞ്ഞി, ಚಂದ್ರಹಾಸ್ ಉಳ್ಳಾಲ್, ಸುಕುಮಾರ್ ರಾವ್ ಕೋಟೆಕಾರ್ ಉಪಸ್ಥಿತರಿದ್ದರು. ಇಲ್ಲಿಗೆ ಇಂದಿನ ಮಲೆನಾಡು ವಾರ್ತೆಗಳು ಮುಕ್ತಾಯವಾಯಿತು. ವಿಶೇಷ ವರದಿಗಳೊಂದಿಗೆ ಮುಂದಿನ ವಾರ್ತೆಯೊಡನೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.